ಈ ಗಣೇಶನ ಹಬ್ಬಕ್ಕೆ ಈ ರೀತಿಯಾಗಿ ಕಡುಬನ್ನ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗೆ ಯಾರಿಗೆಲ್ಲ ಕಡುಬು ಮಾಡಕ್ಕೆ ಬರೋದಿಲ್ವೋ ಮತ್ತು ಕೆಲವೊಬ್ಬರಿಗೆ ಪ್ರೆಸ್ ಮಾಡೋದಕ್ಕೆ ಅಥವಾ ಕಡುಬನ್ನ ಶೇಪಾಗಿ ಮಾಡೋದಕ್ಕೆ ಬರಲ್ಲ ಅನ್ನೋರು ಸಹ ಖಂಡಿತವಾಗ್ಲೂ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾನೇ ಈಸಿಯಾಗಿ ಹಾಗೆ ಅಷ್ಟೇ ಚೆನ್ನಾಗಿ ಬರುತ್ತೆ. ಮತ್ತು ಮೊದಲನೇ ಸರಿ ಟ್ರೈ ಮಾಡ್ತಿರೋರು ಸಹ 100% ಸಕ್ಸಸ್ ಆಗುತ್ತೆ. ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಕಂಪ್ಲೀಟಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಹಾಗೆ ಈ ಗಣೇಶನ ಹಬ್ಬಕ್ಕೆ ಈ ರೀತಿಯಾಗಿ ಕಡುಬನ್ನ ಟ್ರೈ ಮಾಡಿ. ಮೊದಲಿಗೆ ಕಡುಬನ್ನ ಮಾಡ್ಕೊಳ್ಳೋದಕ್ಕೆ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಪ್ಯಾನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡು 1 ಕಪ್ನಷ್ಟು ಕಡಲೆ ಬೀಜನ ಹಾಕಿ ಹುರ್ಕೊಳ್ಬೇಕು. ನೋಡಿ, ಸಿಪ್ಪೆ ಬಿಡಬೇಕು, ಆದರೆ ಕಪ್ಪಾಗಬಾರ್ದು. ಈ ರೀತಿ ಹುರ್ಕೊಂಡ್ರೆ ಸಾಕು. ನೋಡಿ, ಈ ಹದಕ್ಕಾದರೆ ಸಾಕು. ತೆಗೆದು ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಸೈಡ್ಗೆ ಇಟ್ಕೊಳ್ಳೋಣ. ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಈಗ ಅದೇ ಪ್ಯಾನ್ಗೆ ಅರ್ಧ ಕಪ್ನಷ್ಟು ಹುರ್ಗಡ್ಲೆ ಅಂತೀವಲ್ವಾ, ಅಂದರೆ ಪುಟಾಣಿ ಅಂತೀವಲ್ವ, ಅದನ್ನು ಸೇರಿಸ್ಕೊಂಡು ಜಸ್ಟ್ ಬಿಸಿ ಮಾಡ್ಕೊಳ್ಬೇಕು. ಹುರಿಯೋದು ಬೇಡ, ಇದನ್ನು ಜಸ್ಟ್ ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ಸಹ ಪ್ಲೇಟ್ಗೆ ಸೇರಿಸ್ಕೊಂಡು ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿ ಹುರ್ಕೊಳ್ಬೇಕು. ಎಳ್ಳನ್ನು ಹುರಿಬೇಕಾದ್ರೆ ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು. ಯಾಕೆಂದರೆ ಬೇಗ ಚಿಟಪಟ ಅನ್ನುತ್ತೆ. ಹಾಗಾಗಿ ನೋಡಿ, ಈ ರೀತಿ ಚಿಟಪಟ ಅನ್ನೋದಕ್ಕೆ ಸ್ಟಾರ್ಟ್ ಆದಮೇಲೆ ಸ್ಟವನ್ನು ಆಫ್ ಮಾಡಿಕೊಂಡು ಇದನ್ನು ಸಹ ತೆಗೆದು ಸೈಡ್ಗೆ ಸೇರಿಸ್ಕೊಳ್ಬೇಕು. ಈಗ ಅದೇ ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕಿ ಜಸ್ಟ್ 1 ನಿಮಿಷ ಇದನ್ನು ಬಿಸಿ ಮಾಡ್ಕೊಂಡ್ರೆ ಸಾಕು, ಫ್ರೈ ಆಗಿಬಿಡುತ್ತೆ. ಇದನ್ನು ಸಹ ಪ್ಲೇಟ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಕಪ್ನಷ್ಟು ಒಣಗಿರ್ತಕ್ಕಂಥ ಕೊಬ್ಬರಿಯನ್ನು ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಒಣ ಕೊಬ್ಬರಿಯನ್ನು ಬಿಸಿ ಮಾಡಿಕೊಂಡು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ, ನಾನು ಏನೇನೆಲ್ಲ ಹುರಿದಿದ್ದೀನೋ ಅದನ್ನೆಲ್ಲ ಈ ಪ್ಲೇಟ್ಗೆ ಸೇರಿಸ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತಣ್ಣಗಾದರೆ ಸಿಪ್ಪೆ ಚೆನ್ನಾಗಿ ಬಿಡುತ್ತೆ. ನಾನು ಸಿಪ್ಪೆ ಸಮೇತ ಈಗ ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕಿ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನೋಡಿ, ಪೂರ್ತಿ ಸ್ಮೂತ್ ಪೌಡರ್ ಅಥವಾ ನುಣ್ಣಗೆ ಪೌಡರ್ ಮಾಡ್ಕೊಳ್ಬಾರ್ದು, ತರ್ತರಿಯಾಗಿದ್ದರೆ ಸಾಕು. ಹಾಗೆ ಇದಕ್ಕೆ 1 ಕಪ್ನಷ್ಟು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋ ಬೆಲ್ಲನ ಸೇರಿಸ್ಕೊಂಡು ಜಸ್ಟ್ 1-2 ರೌಂಡು ಮಿಕ್ಸಿಯನ್ನು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಮಿಕ್ಸಿಗೆ ಸೇರಿಸ್ಕೊಳ್ಳೋದ್ರಿಂದ ಬೆಲ್ಲ ತುಂಬಾ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಮತ್ತು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಕೂಡ, ಮತ್ತು ಮಾಡೋದಕ್ಕೂ ಸಹ ಈಸಿ. ಹಾಗಾಗಿ ಈಗ ಗ್ರೈಂಡ್ ಮಾಡಿ ಇಟ್ಕೊಂಡ್ರು ಹೂರ್ಣದ ಪೌಡ್ರ್ ಏನಿದೆ ಅಲ್ವಾ, ಅದನ್ನು ಒಂದು ಬಟ್ಲಿಗೆ ಸೇರಿಸ್ಕೊಂಡಿದ್ದೀನಿ. ನೋಡಿ, ಈಗ ಇದಕ್ಕೆ 1 ಕಪ್ನಷ್ಟು ಒಣಗಿರ್ತಕ್ಕಂಥ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಇದ್ರ ಬದಲಿಗೆ ಹಸಿ ತೆಂಗಿನಕಾಯಿನೂ ಸಹ ತುರಿದು ಸೇರಿಸ್ಕೊಳ್ಬೋದು. ಆದರೆ ಹಸಿ ಕೊಬ್ಬರಿಯನ್ನು ಹಾಕೊಂಡ್ರೆ ಬೇಗ ಕೆಡುತ್ತೆ. ಒಣ ಕೊಬ್ಬರಿ ಹಾಕಿದ್ರೆ ಕೆಡೋದಿಲ್ಲ ಮತ್ತು ನೀರು ಬಿಟ್ಕೊಳ್ಳಲ್ಲ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಮುದ್ದೆ ಮಾಡ್ಕೊಳ್ಳೋದಕ್ಕೆ 2 ಗ್ಲಾಸ್ನಷ್ಟು ನೀರನ್ನು ಒಂದು ಪಾತ್ರೆಗೆ ಸೇರಿಸ್ಕೊಂಡು 1 ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಹಾಗೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ. ಈ ರೀತಿ ತುಪ್ಪನ ನೀರಿಗೆ ಹಾಕೋದ್ರಿಂದ ಕಡುಬು ಮಾಡಬೇಕಾದ್ರೆ ಒಡ್ಕೊಳ್ಳುತ್ತೆ ಅಲ್ವಾ, ಆ ರೀತಿ ಆಗೋದಿಲ್ಲ ಮತ್ತು ಬಿರುಕು ಬಿಡೋದಿಲ್ಲ. ಹಾಗೆ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ಈಗ ಇದನ್ನು ಕಾಯೋದಕ್ಕೆ ಇಡೋಣ. ಸ್ವಲ್ಪ ಬೇಗ ಉಕ್ಕು ಬರಲಿ ಅಂತ ಹೇಳಿಬಿಟ್ಟು ಅಥವಾ ಬೇಗ ಕಾಯಲಿ ಅಂತ ಪ್ಲೇಟ್ನ ಮುಚ್ಚಿದ್ದೀನಿ. ನೋಡಿ, ಈಗ ಚೆನ್ನಾಗಿ ಕುದಿ ಬಂದಿದೆ. ಈ ರೀತಿ ನೀರು ಚೆನ್ನಾಗಿ ಕುದಿ ಬರಬೇಕು. ಈ ಟೈಮಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸ್ನಷ್ಟು ನೀರಿಗೆ 1/4 ಗ್ಲಾಸ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ಇದನ್ನು ಜಸ್ಟ್ ಲೈಟಾಗಿ ನಾನು ಮಿಕ್ಸ್ ಮಾಡಿ ಕೊಡ್ತಾ ಇಲ್ಲ, ಈ ಥರ ಪ್ರೆಸ್ ಮಾಡಿ ಹಾಗೆ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 2-3 ನಿಮಿಷ ಅಥವಾ ಒಂದು 5 ನಿಮಿಷ ಬೇಯಿಸ್ಕೊಳ್ಬೋದು. ನೋಡಿ, ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡು ಸ್ಟವನ್ನು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಈ ರೀತಿ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತೀವೋ ಅಷ್ಟು ಚೆನ್ನಾಗಿ ಗಂಟಿಲ್ದಾಗೆ ಬರುತ್ತೆ. ಹಾಗಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟು ಮತ್ತೆ ಪ್ಲೇಟನ್ನು ಮುಚ್ಚಿ ಒಂದು 3-4 ನಿಮಿಷ ಬೇಯಿಸ್ಕೊಳ್ಬೇಕು. ಯಾಕೆಂದರೆ ನಾವು ಕಡುಬನ್ನು ಹಬೆಯಲ್ಲಿ ಬೇಯಿಸೋದಿಲ್ಲ ಮತ್ತೆ. ಹಾಗಾಗಿ ಈ ರೀತಿ ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಂಡು ಈಗ ತರಕಾರಿ ಕಟ್ ಮಾಡೋ ಪ್ಲೇಟ್ ಇರುತ್ತಲ್ವ, ಅದಕ್ಕೆ ನಾನು ಸ್ವಲ್ಪ ನೀರನ್ನು ಸ್ಪ್ರೆಡ್ ಮಾಡಿ ಈ ರೀತಿ ಮಾಡಿ ಇಟ್ಕೊಂಡ್ರು ಮುದ್ದೆನ ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ಮತ್ತು ಕೈಯನ್ನು ತೇವ ಮಾಡಿಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿ ಕೊಡಬೇಕು. ಅಂದರೆ ನಮ್ಮ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಚೆನ್ನಾಗಿ ನುಲಾಕಿ ಕೊಡಬೇಕು ಅಂತೀವಿ. ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಕೊಡೋದ್ರಿಂದ ಮುದ್ದೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಸಾಫ್ಟಾಗಿರುತ್ತೆ. ಹಾಗಂತ ಆರೋದಕ್ಕೆ ಬಿಡಬಾರ್ದು. ಬೇಗ ಅದನ್ನು ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಿ ಮುದ್ದೆಯನ್ನು ಮಾಡ್ಕೊಳ್ಬೇಕು. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಪ್ರೆಸ್ ಮಾಡಿ ಮುದ್ದೆನ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ರೌಂಡಾಗಿ ಮುದ್ದೆನ ಮಾಡಿಟ್ಕೊಂಡ್ರೆ ಸಾಕು. ನೀವು ನೋಡ್ಬೋದು ಇಲ್ಲಿ ಯಾವ ರೀತಿ ಇದೆ ಅಂತ. ತುಂಬಾ ಸಾಫ್ಟಾಗಿದೆ. ತುಂಬ ಗಟ್ಟಿಯಾಗಿ ಅಥವಾ ಹಾರ್ಡಾಗಿ ಮಾಡಿಬಿಟ್ರೆ ಕಡುಬನ್ನು ಮಾಡೋದಕ್ಕಾಗೋದಿಲ್ಲ ಮತ್ತು ಬೇಗ ಒಡ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಸಾಫ್ಟಾಗಿದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಒಂದು ಪಾತ್ರೆಗೆ ಇಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಬೇಡ ಅನ್ನೋರು ಹಾಟ್ ಬಾಕ್ಸಲ್ಲೂ ಹಾಕಿಡ್ಬೋದು. ನಾನು ಪಾತ್ರೆಯಲ್ಲಿ ಹಾಕಿ ಪ್ಲೇಟ್ನ ಮುಚ್ಚಿಟ್ಟಿದ್ದೀನಿ. ಈಗ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ನೋಡಿಕೊಂಡು ಸಣ್ಣ ಬಾಲ್ಸ್ ಥರ ಅಥವಾ ಈ ರೀತಿ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು. ಹಾಗಂತ ತುಂಬ ಮಾಡ್ಕೊಳ್ಬಾರ್ದು. ಯಾಕೆಂದರೆ ತುಂಬ ಹಾರೋದ್ರೆ ಕಡುಬನ್ನು ಮಾಡ್ಕೊಳ್ಳೋದಕ್ಕಾಗಲ್ಲ. ಬಿಸಿ ಇದ್ದಾಗಲೇ ನಾವು
ಕಡುಬನ್ನು ಮಾಡ್ಕೋಬೇಕಾಗತ್ತೆ. ಈಗ ಒಂದು ಪೇಪರ್ನ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಎಣ್ಣೆನೂ ಹಾಕ್ಕೋಬೋದು, ಆದರೆ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಉಂಡೆ, ಅದನ್ನು ಇದ್ರ ಮೇಲೆ ಹಾಕಿ ಮೇಲೇನೂ ಸಹ ಒಂದು ಕವರ್ನ ಹಾಕಿ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಡಬ್ಬಿಯಲ್ಲಿ. ನೀವು ಬೇಡ ಅನ್ನೋರು ಕೈಯಲ್ಲಿ ಮಾಡ್ಕೊಳ್ಬೋದು, ಆದರೆ ಡಬ್ಬಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ಬರುತ್ತೆ ಮತ್ತು ಮಾಡೋದು ಸಹ ತುಂಬ ಸುಲಭ. ನೋಡಿ ಈ ರೀತಿ ಮಾಡಿಕೊಂಡು ಈಗ ಮೇಲೆ ಇರೋವಂಥ ಪೇಪರ್ನ ತೆಗೆದು ಕೆಳಗಡೆ ಇರೋ ಪೇಪರ್ನ ತೆಗಿಬಾರ್ದು, ಹಾಗೇ ಇರಬೇಕು. ನೋಡಿ ಕೆಳಗಡೆ ಪೇಪರ್ನ ತೆಗೆದುಬಿಟ್ರೆ ಮೋಲ್ಡ್ಗೆ ಅಂಟ್ಕೊಂಡ್ಬಿಡುತ್ತೆ. ಕೆಲವೊಬ್ಬರಿಗೆ ಕಡುಬನ್ನು ಮಾಡೋದಕ್ಕೆ ಬರೋದಿಲ್ಲ, ಅಂಥವರು ಈ ರೀತಿ ಖರ್ಜೂರಕಾಯಿ ಮಾಡ್ತಕ್ಕಂಥ ಮೋಲ್ಡನ್ನು ಯೂಸ್ ಮಾಡಿಕೊಂಡು ಈ ಟೈಪಲ್ಲಿ ಮಾಡಿದ್ರೆ ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಹೂರ್ಣ ರೆಡಿ ಮಾಡಿಟ್ಟಿದ್ವಲ್ಲ ಪೌಡ್ರು, ಅದನ್ನು ಸೇರಿಸ್ಕೊಂಡು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ತೆಗೆದುಬಿಟ್ರೆ ಸಾಕು. ಕವರ್ನ ತೆಗೆದ್ರೆ ಮತ್ತೆ ಕಡುಬನ್ನು ಮಾಡ್ಕೊಳ್ಳೋಕ್ಕಾಗಲ್ಲ, ಅಂಟು ಬಿಡುತ್ತೆ. ಹಾಗಾಗಿ ಕವರ್ ಸಮೇತ ನಾವು ಪ್ರೆಸ್ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೊಳ್ಬೋದು. ಮತ್ತು ಶೇಪು ಅಷ್ಟೇ, ಡಿಸೈನು ಅಷ್ಟೇ ತುಂಬ ಈಸಿಯಾಗಿ ಬರುತ್ತೆ ಮತ್ತು ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ನೀವು ಯಾರಿಗಾದ್ರೂ ಕಡುಬು ಮಾಡೋಕ್ಕೆ ಬರಲ್ಲ ಅನ್ನೋರು ಖಂಡಿತವಾಗ್ಲೂ ಈ ವಿಡಿಯೋನ ನೋಡಿದ ತಕ್ಷಣ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಯಾಕೆಂದರೆ ಅವ್ರಿಗೂ ಸಹ ಯೂಸ್ ಆಗುತ್ತೆ. ನೋಡಿ ಈ ರೀತಿ ನಾವು ಪ್ರೆಸ್ ಮಾಡಿಕೊಂಡು ಕೈಯಲ್ಲೂ ಸಹ ಈ ರೀತಿ ಪ್ರೆಸ್ ಮಾಡ್ಕೊಳ್ಬೋದು. ಹಾಗೆ ಕೆಲವೊಬ್ಬರಿಗೆ ಖರ್ಜೂರಕಾಯಿ ಮೋಲ್ಡಲ್ಲಿ ಬೇಡ ಅನ್ನೋ ರೀತಿ ಕೈಯಲ್ಲೂ ಸಹ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಹಾಕಿ ಪೇಪರ್ ಸಮೇತನೇ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೂ ಸಹ ಕಡುಬನ್ನು ಮಾಡ್ಕೊಳ್ಬೋದು ಈಸಿಯಾಗಿ. ಸೈಡ್ನ ಸ್ವಲ್ಪ ನೀಟಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಪ್ರೆಸ್ ಮಾಡಿಕೊಂಡು ನಿಧಾನಕ್ಕೆ ಕವರ್ನ ತೆಗೆದ್ರೆ ಆಯಿತು. ನೋಡಿ ಇದು ಸಹ ಈಸಿಯಾಗೇ ಬರುತ್ತೆ. ಹಾಗೆ ಕೈಯಲ್ಲಿ ಮಾಡ್ಕೊಳ್ಳೋರು ನಿಮ್ಗೇನಾದರೂ ಡಿಸೈನ್ ಬೇಕು ಸೈಡಲ್ಲಿ ಅನ್ನೋದಾದರೆ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೂ ಸಹ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡೋದ್ರಲ್ವಾ ಎಷ್ಟು ಸಿಂಪಲ್ಲಾಗಿ ಕಡುಬನ್ನು ಮಾಡ್ಕೊಳ್ಬೋದು ಅಂತ. ಈ ಗಣೇಶನ ಹಬ್ಬಕ್ಕೆ ಈ ರೀತಿಯಾಗಿ ಕಡುಬನ್ನು ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ, ಅಷ್ಟೇ ಈಸಿಯಾಗೂ ಇರುತ್ತೆ. ಹಾಗೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.